ಹಾಯ್ ಎಲ್ಲ ಸ್ನೇಹಿತರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಪಾತಿ ಮಾಡೇನ್ರಿ ನನ್ನ ಮಗಳಿಗೆ. ಹಾಗೆ ಬೆಂಡೆಕಾಯಿನ ಹುರಿದೀನಿ. ಅದಕ್ಕೆ ಉಪ್ಪು ಖಾರ ಅರಿಶಿನ ಪುಡಿ ಒಂಚೂರು ಹಾಕಿ ನೋಡಿರಿ ಫ್ರೆಂಡ್ಸ. ಮಗಳು ಪೂರ್ತಕ್ಕೆ ಅಷ್ಟೇ ಮಾಡೀನಿ ಬೆಂಡೆಕಾಯಿನ. ಸೊ ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ನೋಡಿರಿ. ಗಡಿ ಬಿಡಿ ಒಳಗೆ ಏನೇನು ಆತೋಗ್ತೇವೆ. ಮಗಳಿಗೆ ಬುತ್ತಿ ಕಟ್ಟಿದ್ದೇನೆ ರೀ ಫ್ರೆಂಡ್ಸ. ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ. ಬಾಂಡೆಗಳು ಇದ್ದು ರೀ, ಎಲ್ಲ ತಿಕ್ಬಿಟ್ಟಿನಿ. ನೀರು ಹೋತಾವ ಅಂತೇಳಿ ಬರೀ ಬಡ್ಕೊಂಡು ಮಾಡೋದಾಗೈತಿ. ಬ್ಲಾಗ್ದಾಗೂ ಇದು ಶೇರ್ ಮಾಡ್ದಾಗೈತಿ. ಬರೀ ನೀರಿಂದ ಹಾವಳಿ ಆಗ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್. ಏನು ಮಾಡೋದು, ಲೈಫ್ನಾಗ ನೀರು ಇರ್ಲಿಕ್ಕಂದ್ರೆ ಏನೂ ನಡೆಯಂಗಿಲ್ಲ. ಎಲ್ಲನೂ ಬೇಕು, ಒಂದಿಲ್ಲ ಅಂತಂದ್ರೆ ಏನೂ ನಡೆಯಂಗಿಲ್ಲ. ಆದ್ರೂ ಕೂಡ ಇದು ದಿನನಿತ್ಯದ ಕೆಲಸ ನೋಡ್ರಿ. ದಿನಚರಿಯೊಳಗೆ ಇದು ಬೇಸಿಕ್ ಇರಲೇಬೇಕಾ. ಹೊಸ ಬಟ್ಟೆ ಬಂಗಾರ ಬೆಳ್ಳಿ ತರದೇ ಇದ್ರೂ ಪರವಾಗಿಲ್ಲ, ಹಳೆ ಬಟ್ಟೆ ಹಾಕೊಂಡು ಜೀವನ ಮಾಡ್ಬಿಡ್ಬೋದು. ಆದ್ರೆ ನೀರಂತ್ರ ಇವತ್ತಿಲ್ಲ ಅಂದ್ರೆ ನಡೆದೇ ಇಲ್ಲ. ನೀರಂತ್ರ ಬೇಕಾ ನೋಡ್ರಿ ಫ್ರೆಂಡ್ಸ. ಸೊ ಮುಸ್ರಿ ಎಲ್ಲಾನು ಈ ಕಡೆ ತಿಕ್ಕಿದ್ದೆ ಆಗೈತಿ. ನಾಷ್ಟ ಮಾಡಿದ್ದೆ ಉಪ್ಪಿಟ್ಟು. ಪಿಲ್ಲು ಹಂಗೆ ಉಷಾ ನೋಡ್ರಿ, ಪಿಲ್ಲು ಮತ್ತೆ ಸ್ವಲ್ಪ ಸೊಗಸಿಲ್ಲದಂಗೆ ಆಗೈತಿ. ಬಾಜಿಕಿನ ಅಂಟಿ ಸ್ವೀಟ್ ಕೊಟ್ಟಿದ್ರು, ಅದು ಹಂಗೆ ಐತಿ. ಲಾಸ್ಟ್ ಹಿಡಿದಾಗ ತೋರಿಸಿನಿ. ಇವಾಗ ಏನೈತಿ, ಅವನಿಗೆ ಸ್ವಲ್ಪ ನನ್ನ ಪಿಲ್ಲುಗ ದಾಲ್ ಕಿಚಡಿ ಬೇಕಂತ್ರಿ. ಮಮ್ಮಿ ದಾಲ್ ಕಿಚಡಿ ಮಾಡಿಕೊಡು ಅಂತೇಳಿ ಇವತ್ತು ಸಾಲಿ ಕಲಿಸಿಲ್ರಿ. ಭಾಳ ವಾಮಿಟ್ ಆಗಿಬಿಟ್ಟೈತೆ ಅವನಿಗೆ. ಇದು ಚಟ್ನಿ ಮಾಡ್ಬೇಕಂತ ನೆನೆ ಇಟ್ಟಿನಿ. ಇದು ಮಾಡೇ ಎಲ್ಲ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕು. ನಿಂಬೆಹಣ್ಣು ತರಿಸ್ಕೊತೀನಿ, ಮಾಡ್ತೀನಿ. ಸ್ವಲ್ಪ ಇವಾಗ ಇದಿಷ್ಟು ಕುಕ್ಕರ್ ಸಿಟ್ಟಿ ಕೂಗಕ್ಕಿಟ್ನ ಮತ್ತೆ ಬೇರೆ ಏನಾದರೂ ಮಾಡ್ಕೊಳಕ್ಕೆ ಬರ್ತಂತೇಳಿ. ಯಪ್ಪ ಜಳ ಅಂದರೂ ಕೂಡ ಜಳ ಹಂಗೆ ಐತ್ರಿ. ಮಗಳು ಕೂಡ ಶಾಲೆಗೆ ಹೋದ್ಲು. ಸ್ನೇಹ ಶಾಲೆಗೆ ಹೋದಾದ್ಮ್ಯಾಗ ಕೆಲಸ ಸಣ್ಣಗ ನಡ್ದೈತಿ ನೋಡ್ರಿ. ಹೆಸರು ಬೇಳೆ ಬೇಕಾಗಿತ್ತು, ಹೆಸರು ಬೇಳೆ ಇಲ್ಲ ಕಿಚಡಿಗೆ. ಸೊ ಪರವಾಗಿಲ್ಲ, ಏನು ಐತಲ್ಲ ಅದ್ರೊಳಗನೆ ಇವಾಗ ಕಿಚಡಿ ಮಾಡ್ತೀನಿ. ಕಿಚಡಿ ಬಿಸಿ ಬಿಸಿ ತಿಂದ್ರೆ ಚಲೋ ರೀ. ಬಟ್ ಅವನಿಗೆ ಈಗ ಏನೂ ಒಟ್ಟಿಗೆ ದಕ್ಕಿಲ್ಲ. ಪಿಲ್ಲ್ಯಾಗ ಕಾಲ್ನ ಕೆಡ್ಕೊಂಡೆ ನೋಡ್ರಿ. ಒಗ್ಯಾನಿದ್ರಿ, ಒಗ್ಯಾನಷ್ಟು ಒಗ್ದೀನಿ ನಾನು. ಮತ್ತೆ ಮೈ ತಕೊಂಡ್ಬಿಡ್ತೀನಿ. ಕುಕ್ಕರ್ ಹಚ್ಚಿ ಮೈ ತಕೊಂಡೆ ಅಂದ್ರೆ ಸೇರಿ ಆಗ್ಬಿಡುತ್ತೆ ಕೆಲಸ. ಈ ಮಾಡಿಲೆ ವಾತಾನಿಲೆ ಎಲ್ಲರಿಗೂ ಸೊಗಸಿಲ್ಲದಂಗೆ ಆಗ್ಬಿಟ್ಟೈತ್ರಿ. ಬಾಯಿ ಅಂತೂ ಒಂಥರ ಕೈ ಆದಂಗೆ ಆಗ್ಬಿಟ್ಟೈತಿ. ಏನು ತಿನ್ನಂಗಿಲ್ಲ ಬಿಡಂಗಿಲ್ಲ ಅನ್ನಂಗೆ ಆಗೈತಿ. ತುಪ್ಪ ಹಾಕಿನ್ರಿ ಒಗ್ಗರಣೆಗೆ. ಜಳ ಭಾಳ, ಅದಕ್ಕೆ ಮಳೆ ಬರಂಗ ಐತೆ ಅಂತೇಳಿ ಇದು ಮಾಡೀನಿ ಫ್ರೆಂಡ್ಸ್. ದೊಡ್ಡ ಸಮಸ್ಯೆ ಆದಾಗ ಆಗ್ಬಿಟ್ಟೈತಿ. ಇನ್ನೊಂದು ಅದು ಏನಂತೇಳಿ ತೋರಿಸ್ತೀನಿ ಬರ್ರಿ. ಸಿಟಿ ಜೀವನ ಹೊಲಸು ಅಂತಾರ ಒಬ್ಬೊಬ್ರು, ಕರೆನ ನೋಡ್ರಿ. ಸಿಂಕಿನ ನೀರು ಸೊರಕತ್ಬಿಟ್ಟೈತಿ ನೋಡ್ರಿ. ನಾ ಬಾಂಡೆಗಳನ್ನೆಲ್ಲ ತಿಕ್ಕಿನಿ, ನೋಡೇ ಇಲ್ಲ. ಈಗ ಓಪನ್ ಮಾಡಿ ನೋಡ್ತೀನಿ, ಏನೋ ತಳಗ್ ತಟ್ ಆವಾಜ್ ಬರತ್ತದ ಅಂತೇಳಿ ಈ ಥರ ಎಲ್ಲ ದಾಳಿ ಹೊಡಿಲಿ. ಬ್ಯಾಸ್ರ ಅಂದ್ರೆ ಬ್ಯಾಸ್ರ ಆಗ್ಬಿಡ್ತ್ರಿ. ಇದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಪೈಪ್ ಚೇಂಜ್ ಮಾಡಬೇಕು ಏನೋ ಎಂತೋ ಯಜಮಾನ್ರಿಕೆ ತೋರಿಸ್ಬೇಕು. ನನಗೂ ಏನೋ ತಿಳಿಯವಲ್ತ್ರಿ ಇದು. ಸೊ ಮ್ಯಾಗ ನೋಡಿದ್ರೆ ಈ ಥರ ಪೈಪಿನ ಬಾಜುಕ್ಕೆ ಸುರಕತ್ತದ. ಪೈಪ್ ಒಳಗಡೆ ಹೊಲ್ತ, ಆದ್ರೆ ನೀರು ಎಲ್ಲಿಂದ ಬರಾಕತ್ತಾವ ಅಂತ ಅದೊಂದು ದೊಡ್ಡ ವಿಸ್ಮಯಕಾರಿ ವಿಷಯ. ನನಗೆ ಅನಿಸ್ತೈತಿ ಮೋಸ್ಟ್ಲಿ ಇಲ್ಲೇನು ಗ್ಯಾಪ್ ಐತಿ ನೋಡ್ರಿ, ಈ ಗ್ಯಾಪ್ನಾಗ ನೀರು ಹೊಂಟಾವ ಅಂತೇಳಿ. ಈ ಗ್ಯಾಪ್ ಫಿಲಪ್ ಮಾಡಬೇಕು ಏನೋ, ನೋಡ್ಬೇಕು ಏನಾಗತ್ತಂತೇಳಿ. ನಾನೇನು ಮಾಡಿದ್ನಪ್ಪ ಐಡಿಯಾ ಅಂತಂದ್ರೆ, ಇಲ್ಲಿ ನಂಗೆ ಡೌಟ್ ಐತ್ರಿ. ಇಲ್ಲೇ ಒಳಗೆ ಕಂಡಪಟ್ಟಿ ಗ್ಯಾಪ್ ಇದ್ದಿರ್ಬೇಕಂತ ಅನ್ಕೊಂಡೆ. ಹಾಗಾಗಿ ಸೊರಕತ್ತದನ ಅಂತೇಳಿ ಇಲ್ಲಿ ವೈಟ್ ಸಿಮೆಂಟ್ ಐತ್ರಿ ಫ್ರೆಂಡ್ಸ್. ಆ ವೈಟ್ ಸಿಮೆಂಟ್ ಏನೈತಿ ಇದಕ್ಕೆ ಹಚ್ಚೀನ್ರಿ ಸದ್ಯಕ್ಕೆ. ಎಲ್ಲೆಲ್ಲಿ ಕಂಡಪಟ್ಟಿ ಮಾಲ್ ಹೋಗೈತ್ರಿ ಒಳಗೆ. ಸ್ವಲ್ಪ ಹಸಿ ಮಾಡಿ, ಗಟ್ಟಿಗೆ ಹಸಿ ಮಾಡಿ ಒಳಗಡೆ ಎಲ್ಲ ಗ್ಯಾಪ್ ಇದ್ದಿದ್ದೆಲ್ಲ ತುಂಬಿನ್ರಿ. ಗ್ಯಾಪ್ ಇದ್ದಿದ್ದು ತುಂಬಿ ಮ್ಯಾಗ ಒಣ ಸಿಮೆಂಟ್ ಹಚ್ಚೀನ್ರಿ ಸದ್ಯಕ್ಕೆ. ಒಣ ಸಿಮೆಂಟ್ ಹಚ್ಚೀನಿ. ಈಗೇನು ಇದಕ್ಕೆ ಇದು ಮಾಡಂಗಿಲ್ಲ ನಾನು. ನೀರು ಚೆಲ್ಲಿದ್ರೆ ಮತ್ತು ಅದು ಒಣಕೊಳಂಗಿಲ್ಲ ರೀ. ಇದೊಂದು 10-15 ನಿಮಿಷ ಹಿಂಗೆ ಇರಲಿದೆ. ನೋಡೋಣ, ಅಲ್ಲೇ ಸಿಂಕಿನ ಕೈ ತಗೋತೀನಿ. ಲಗುಟ್ ಕೈ ತೊಗೋಬೇಕ್ರಿ, ಇಲ್ಲಿಗೆ ತೂತು ಬಿದ್ದುಬಿಡ್ತಾವೆ. ಲಾಸ್ಟ್ ಟೈಮ್ ಏನೋ ಮಾಡೀನಿ, ಹಿಂಗೆ ಆಗ್ಬಿಟ್ಟೈತಿ. ಸೊ ನೋಡೋ ಮತ್ತಿದು ಏನು ಕಮ್ಮಿ ಆಗುತ್ತೋ ಇಲ್ಲ ಅಂತೇಳಿ ಆಮೇಲೆ ಚೆಕ್ ಮಾಡಿ ಹೇಳ್ತೀನಿ.
ಕೂದಲು ಅದು ಇದು ಮಾಡ್ಕೋತಾರೆ ನೋಡ್ರಿ, ಹೇರ್ ಸ್ಟ್ರೇಟರ್ ಅದೊಂದು ಆನ್ಲೈನ್ದಾಗ ತರಿಸ್ಕೋಬೇಕಾ ಚೆನ್ನಾಗಂತ ಅನಿಸ್ತದ. ಬ್ಯಾಸರು ನೋಡ್ರಿ ಫ್ರೆಂಡ್ಸ್, ಬಡ ಬಡ ತುರ್ಬ ಹಾಕೊಂಡು ಕೂತು ಬಿಡ್ತಿದ್ದೆ. ಸೆಟ್ಟಿಂಗ್ ಮಾಡಿಸ್ಕೊಂಡೀನಿ, ಚಂದ ಕಾಣಿಸ್ತದ್ರಿ. ನನ್ನ ಮಗಳಂತೂ ಮಮ್ಮಿ ನೀ ಭಾರಿ ಕ್ಯೂಟ್ ಕಾಣಿಸ್ತಿ, ಮಮ್ಮಿ ಭಾರಿ ಮಸ್ತ್ ಕಾಣಿಸ್ತದ ನಿನ್ನ ಕೂದಲ ಹಿಂದಿನ ಸೈಡ್ ನೋಡೋಕೆ ಹೋದ್ರ ಅಂತ ಹೇಳ್ತಾಳ್ರಿ. ಇನ್ನು ಅವತ್ತ ಸ್ವಲ್ಪ ನಾ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ದೆಲ್ಲ, ತಲೆ ಸ್ನಾನ ಇನ್ನೂ ಸ್ವಲ್ಪ ಒಯ್ಲಿ ಇತ್ತು, ಹಾಗಾಗಿ ಫುಲ್ ಸೆಟ್ಟಿಂಗ್ ಅಂತ ಆಗಿಲ್ರಿ. ಇನ್ನೊಂದಿನ ಫುಲ್ ತಲೆ ವಾಶ್ ಮಾಡಿ ಬಂದು ಸೆಟ್ಟಿಂಗ್ ಮಾಡ್ಕೊರಿ ಅಂತ ಹೇಳ್ಯಾರ ಅವರು. ಕಟ್ ಮಾಡಿದ್ದೇ ಐತಿ. ಅವತ್ತು ಚೆನ್ನಾಗಿ ಕುಂದಿರ್ಲಿಲ್ಲ, ಒಂಥರ ಗುಂಗುರು ಅದಂಗೆ ಅಂತ ಅನ್ಸವು. ಮನೆಯಾಗಿದ್ರೆ ನೀವೇ ಮಾಡ್ಕೋರಿ ಅಂದ್ರೆ ನನ್ನ ಹತ್ರ ಇಲ್ರಿ ಅಂದೆ. ಸೊ ನನಗೂ ಊರಿಗೆ ಹೋಗೋದು ಹೆಂಗೂ ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡ್ರಿ, ಇದೊಂದು ಸ್ವಲ್ಪ ಹೈಬ್ರೋ ಮಾಡುವಾಗ ಇಲ್ಲಿ ಹೆಂಗೆ ಹತ್ತಿಬಿಟ್ಟಿತ್ತು ನೋಡ್ರಿ. ಚಂದ ಕಾಣಿಸ್ತೀವಿ ಐಬ್ರೋದೆಲ್ಲ ಮಾಡ್ಕೊಂಡ್ರ, ಅದ್ರ ಪೇನು ನಾನು ಭಾಳ ಇಸ್ಕೊಂಡ್ ಮಾಡ್ಕೋತೀನಿ. ಅದ್ರ ಭಾಳ ದಪ್ಪ ಬಂದ್ಬಿಡ್ತಾವೆ ನಾನು ಅಂತರು. ಹಾಗೆ ಅಪ್ಪರ್ ಲಿಪ್ ಹೆಂಗೆ ಮಾಡ್ಕೋತೀರಿ ಅಂತ ಕೇಳಿದ್ರಿ. ಅದು ಹೈಬ್ರೋ ಪಿನ್ ಅಂತ ಸಿಗುತ್ತೆ ಟೇಲ್ರಿ ಸ್ಟೇಷನರಿ ಅಂಗಡಿಯಾಗದೆಲ್ಲ. ಐಬ್ರೋ ಪಿನ್ ತೊಗೊಂಡು ನೀವು ಒಂದೊಂದು ಹೆಂಗೆ ಐಬ್ರೋ ಮಾಡ್ಕೋತೀವಿ ಆ ಥರ ಮಾಡ್ಕೋಬೋದು. ಇಲ್ಲಿಗೆ ನೀವು ಪಾರ್ಲರ್ಗೆ ಹೋದಂದ್ರೆ ನಿಮ್ಗೆ ಅಲ್ಲೇ ಮಾಡ್ತಾರೆ. ಸೊ ನಾನು ಹೋಗಲ್ಲ ಪಾರ್ಲರಿಗೆ, ಯಾಕಂದ್ರೆ ನಾನು ಪಾರ್ಲರ್ ವರ್ಷನೇ 1 ಸರಿ 2 ಸರಿ ಅಷ್ಟೇ ಐಬ್ರೋ ಮಾಡ್ಕೋತೀನಿ. ಅದನ್ನು ಬಿಟ್ಟು ನಾನು ಈಗ ಅಪ್ಪರ್ ಲಿಪ್ ಮಾಡ್ಕೊಳಕ್ಕೆ ಹೋದ್ರೆ ತಿಂಗಳಿಗೆ ಹೋಗ್ಬೇಕಾಗ್ತದೆ. ಬಟ್ ನಾ ಮನ್ಯಾಗ ಮಾಡ್ಕೊಳೋದ್ರಿಂದ ನಾನು 15 ತಿಂಗಳಿಗೆ 2 ಸರಿ ಅಪ್ಪರ್ ಲಿಪ್ ಅದೇ ಐಬ್ರೋ ಪಿನ್ ಇರ್ತೈತೆ, ಅದು ತೊಗೊಂಡ್ಬಿಡ್ತೀನಿ ಅಷ್ಟೇ. ಸೊ ಓಕೆ, ಪಿಲ್ಲೋಗ ಎಬ್ಸನ್ರಿ ಪಾಪ. ಇಲ್ಲಿ किताब दाल खिचड़ी खा तो चलो उठ उठ. ಸೊ ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಡಿದ್ದೀನಿ ರೀ. ಇಲ್ಲೆಲ್ಲ ನಿಮ್ಗೆ ಕಾಣಿಸ್ತದ ಇಲ್ಲ ಗೊತ್ತಿಲ್ಲ, ಎಲ್ಲ ಉಲ್ಟಿ ಮಾಡ್ಕೊಂಡ್ಬಿಟ್ಟಾನ್ರಿ ಇಲ್ಲಿ ಬದ್ದು. ಈಗ ತಲೆ ಹಳುವಾಗೈತಿ, ಒಂದು ಮಿತ್ತೆ ನಮ್ಮನೆ ಅದಂಗೆ ಆಗೈತಿ. ಹಾಸ್ಪಿಟಲ್ಗೆ ಹೋಗಿ ಬಂದಾರ, ಟ್ಯಾಬ್ಲೆಟ್ ಕೊಟ್ಟು ಒಂದೆರಡು ತುಪ್ಪಿಡ್ತಿಂದ ನೋಡ್ರಿ ಅಷ್ಟೇ. ಅದ್ರ ಮ್ಯಾಗ ಗುಳ್ಗಿ ತಗೊಂಡ ಮಕ್ಕೊಂಡ್ ಕೇಸಿ ಅವನಿಗೆ ಅದು ಪಿತ್ತು ಬೀಳ್ತದಂತ ಹೇಳಿದ್ರಂತ. ವಾಮಿಟರ್ ಆಗುತ್ತಲ್ಲ, ಲೂಸ್ ಮೋಷನ್ ಆಗುತ್ತಂತ ಹೇಳ್ಯಾರ ಡಾಕ್ಟರ್. ಫುಲ್ಲು ವಾಮಿಟ್ ಆಯ್ತು. ಅದಾದ್ಮೇಲೆ ಎಲ್ಲ ಒರೆಸಿ ಮಾಡಿ ಮತ್ತು ಅವನಿಗೆ ಇಷ್ಟು ಮಡಗಿದ ತೊಳಸಿ ಮಾಡಿ ಅವ ಬಿಸ್ಕಿಟ್ ತಿಂತೀನಿ ಮಮ್ಮಿ ಅಂದ. ಬಿಸ್ಕಿಟ್ ಕೊಟ್ಟಿದ್ದೆ, ಬಿಸ್ಕಿಟ್ ತಿಂದು ಮುಕ್ಕೊಂಡನ. ಈಗ ಎದ್ದಾನ್ರಿ, ಈಗ ನಾ ಹೇಳಕತ್ತಾನ ಮಗ. ಹೇಳು ಅಪ್ಪು, ಹುಚ್ಚು ಇದೇನಾ? ಯಪ್ಪ ದೇವ್ರೆ, ಹೇಳ ಎದ್ದು ಬಿಡು ನೀ, ಪಟ್ಟಂತ ಎದ್ದು ಬಿಡು ನೀ. ಇವನ್ ಸಂಬಂಧ್ರೆ ನನಗ ನನ್ನ ಪಲ್ಲಂಗದ ಅವಸ್ಥೆ ನೋಡ್ಬೇಡ್ರಿ ನೀವು. ಮತ್ತೆ ಅಲ್ಲಿ ವಾಸನೆ ಕುಡ್ಕೊತ ಮುಕ್ಕೊಳ್ಳೋದ ಅಪ್ಪು. ಹೇಳ ಎದ್ದೇಳ, ಅರ್ಬಿಕಲ್ ನಡಿ, ನಾ ಬಂದೆ ನಡಿ. ಬಾತ್ರೂಮ್ದಾಗ ಅರ್ಬಿಕಲ್ ಎಲ್ಲ ಹೊಲಸು ಪಚ್ ಮಾಡ್ಕೊಂಡನ್ರಿ ಶೂ ಮಾಡಿ. ಜಸ್ಟ್ ಹಿಂಗೆ ಕುಕ್ಕರ್ ಸಿಟಿ ಹೊಡೈತೆ ನೋಡ್ರಿ. ಏನು ತಿನ್ಬೇಕಂತ ಏನೋ ಅನ್ಸವತ್ರಿ ಫ್ರೆಂಡ್ಸ್. ಜೀವ ಸೊಗಸಿಲ್ಲದಂಗೆ ಆಗ್ಬಿಡ್ತೈತೆ ನನಗೂ. 2 ಚಪಾತಿ ಅದಾವ ನೋಡ್ರಿ. ಯಜಮಾನ್ರಿಗಂತೇಳಿ ತೆಗೆದಿಟ್ಟಿನಿ. ಇಲ್ಲೊಂದೇನು ಅವತ್ತು ಊಟದ್ದೇನೋ ಒಂದು ಗ್ಯಾರಂಟಿ ಕಡಿಮೆ. ಏನರ ಸ್ವಲ್ಪ ಚಟಕ್ ಮಟಕ ಹಣ್ಣಾರ ಏನರ ತರಿಸ್ಕೊಟ್ರಾಯ್ತು ಅಂತ ಹಿಂಗೆ ಅಂದ್ಕೊಂಡಿದ್ದೆ. ಆಯ್ತು ರೀ, ಇದ್ರದ್ದು ಮುಗೀತು. ಅಡುಗೆ ಮನೆ ಕೆಲಸ ಮುಗೀತು, ಒಗ್ಯಾನ ಆಯಿತು, ವರ್ಷಿದೆ, ಎಲ್ಲ ಆಯಿತು. ಯಜಮಾನ್ರಿ ಈಗ ಪಿಲ್ಲೋಗ ಬರುವಾಗ ಸರಕಪ್ಪು ಇನ್ನೇಗ ಇದನ್ನು ತಂದು ಕೊಟ್ಟು ಹೋಗ್ಯಾರಿ ಫ್ರೆಂಡ್ಸ್. ಏನು ಕುಡೈತೆಪ್ಪು? ಎನರ್ಜಿ ಜ್ಯೂಸ್. ಕಣ್ಣು ನೋಡ್ರಿ ಹೆಂಗಯ್ಯ ಗುದ್ದುಗಣಪ್ಪ. ಏನರ ಸ್ವಲ್ಪ ಆದ್ರೆ ಸಾಕ್ರಿ, ಮಾರಿ ನೋಡ್ರಿ ಏಟಾಗೈತೆ ನೋಡಿ ನಿನ್ನಿಸುಟ್ಟು ಲೇ ನೋಡ್ರಿ, ಬರೀ ಕಣ್ಣ ಕಾಣಕತ್ತ ಮಾರಿ ಒಳಗೆ. ಕುಡಿ, ನಾ ಬಂದೆ. ಅದು ದಾಲ್ ಕಿಚಡಿ ಬೇಡಿದ್ನಲ್ರಿ ಯಜಮಾನ್ರು, ಬೇಡ ಉಲ್ಟೆಗೈತಿ, ಸ್ವಲ್ಪ ಎನರ್ಜಿ ಜ್ಯೂಸ್ ತಂದು ಕೊಡ್ತೀನಿ ಅಂತ ತಂದು ಕೊಟ್ಟರು. ನಾ ಆ್ಯಕ್ಚುಲಿ ಆ್ಯಪಲ್ಲ ತಂದು ಕೊಟ್ರೆ ಫ್ರೆಶ್ ಆಗಿ ಮಾಡ್ತೀನಿ ಜ್ಯೂಸ್ ಅಂದೆ. ಬೇಡ ಮತ್ತು ಹಾಲು ಹಾಕಿ ಮಾಡಿಕೊಡ್ತೀನಿ, ಇನ್ನೂ ಬೇಡ ಅಂತಂದ್ರು, ಹಾಗಾಗಿ ಬಿಟ್ಟೆ. ಅದು ಹಳದಿ ಕಲರ್ ಒಂದೇ ಟೈಮ್ ಐತಂದ್ರಲ್ಲ ನೀವು, ಉಳಿದುವೆಲ್ಲ ಮಧ್ಯಾಹ್ನ ರಾತ್ರಿ ಅದಾವಂದ್ರಿ.
ಅರ್ಧ ಅದ ನೋಡ್ರಿ ಮುಂಜಾನೆ ತೆಗೆದಿಟ್ಟು ಕಳೆದು ಮಾಡಿದ್ದು ಅವೇ ಕೊಡ್ರಿ. ಅರ್ಧ ಇರ್ಬೇಕು ನೋಡ್ರಿ ಅದ್ರ. ಸೊ ಯಜಮಾನ್ರು ಬಂದು ಊಟ ಮಾಡಿದ್ದಾರೆ ಫ್ರೆಂಡ್ಸ. ಮೊಸರು ತಂದರು, ಮೊಸರು ಮಸಾಲೆ ಚಟ್ನಿ ಚಪಾತಿ ಉಂಡ್ರವರು. ನಾ ಇಬ್ಬರು ದಾಲ್ ಕಚರಿನ ತಿಂದ್ವಿ, ಪಿಲ್ಲೆ ಮತ್ತು ನಾನು. ಜೋಳ ಅವತ್ತು ತೊಗೊಂಬಂದಿದ್ದು ನೋಡ್ರಿ, ಬರಾಗ ಮನಸ್ಸು ಅಷ್ಟು ಅವತ್ತು ತೊಗೊಂಡು ಬಂದಿದ್ರಲ್ಲ. ಹುಡುಗ ಒಂದು ಕಿಲೋದಷ್ಟು ಬೇಯಿಸಿದ್ರೆ ಆಯ್ತು ಅಂತ ಅಂದ್ಕೊಂಡು ಹಸರು ಮಾಡಿದ್ದೀನಿ ರೀ. ಅದೇ 1 ಕಿಲೋ. ಹಂಗೆ ಮಾಡಿ ಮತ್ತೆ ಉಲ್ಟಿ ಮಾಡ್ಕೊಬಿಡಪ್ಪ, ಬಾಜುಗೆ ಬಾ ನೀನು. 1 ಕಿಲೋ ಸಜ್ಜಿ 1 ಕಿಲೋ ಜೋಳ ಬೇಯಿಸಿದ್ರೆ ಆಯ್ತು ಅಂತೇಳಿ ಹಸರು ಮಾಡಿ ಇಲ್ಲಿ ಇಟ್ಟೀನಿ ರೀ. ಯಜಮಾನ್ರು ಬಿಸ್ಕೊಂಡು ಬರ್ತಾರೆ. ಮಾಡ ಬಿಸಿಲು, ಒಂದು ಸೌಂಡ್ ಜಳ, ಎಲ್ಲ ಮಿಕ್ಸ್ ವಾತಾವರಣ ಇವತ್ತಂತರೂ. ಮಸ್ತಿ ಇಲ್ಲಿ ಅದು ಮದುವೆ ಅದು ಕಾಣಿಸ್ತದ್ರಿ. ಇಲ್ಲಿದಿಲ್ಲೇ ಇರ್ತೀವಿ, ನಮಗೆ ಗೊತ್ತಾಗಲ್ಲ ನೋಡ್ರಿ ಫ್ರೆಂಡ್ಸ್. ನನಗಂತೂ ಯಾರೂ ಹೆಚ್ಚಿಗೆ ಪರಿಚಯನೇ ಇಲ್ಲ ಇವತ್ತಿನ ತನ. ನನ್ನ ಮದುವೆ ಆಗಿತ್ತು ಯಾಕೆ ಈ ತಿಂಗಳು 13 ವರ್ಷ ಹಾಕೋತ ಬಂತ್ರಿ. ಇನ್ನೂ ನನಗೆ ಭಾಳ ಮಂದಿ ಪರಿಚಯನೇ ಇಲ್ಲ. ಇದೇ ಮತ್ತು ಇಲ್ಲಿದಿಲ್ಲೇ ಎದುರುಗಡೆನೇ ಇದು ವಾಟರ್ ಐತೆ ನೋಡ್ರಿ. ಆ ವಾಟರ್ದ ನನ್ನ ಮಂದಿ ಕೂಡ ನನಗಷ್ಟು ಗೊತ್ತಾಗಂಗಿಲ್ಲ. ಸೊ ಪಿಲ್ಲು ಮತ್ತು ಯಜಮಾನ್ರು ಈಗ ಇದಕ್ಕೆ ಹೊಂಟಾರಿ ಗಿರಣಿಗೆ. ಸಜ್ಜಿ ಜೋಳ ಇಟ್ಟು ಬರ್ತೀನಿ ಅಂತೇಳಿ, ಸಜ್ಜಿನ ಹಿಂದಿನ ಬೀಸ್ತೀನಿ ಅಂತ ಹೇಳಾರ. ಸಂಜೆ ಮಾಡಿ ತಂದು ಕೊಟ್ಟರು ಪರವಾಗಿಲ್ಲ, ಯಾಕಂದ್ರೆ ನಾಳೆಗೆ ಬುಧವಾರ ರೀ ಸುಟ್ಟಿ ಇರ್ತೈತಿ. ಇದು ಮಂಗಳವಾರ ದಿನದ ಲಾಗ. ಅವನಿಗೆ ಒಂಚೂರು ಉಣಿಸಿ ಇದನ್ನ ಹಾಕಿರಿ ಮ್ಯಾಗ ಖಾಂಟೊಪ್ಪಿ ಹಾಕಿ ಕಳಿಸಿ ನೋಡ್ರಿ, ಗಾಳಿ ಬರ್ತಂತೇಳಿ. ಸ್ವಲ್ಪ ಉಂಡಿದ್ದು ಹಿಂಗೆ ಕರೆಕ್ಟ್ ಐತೆ ಅಂತೇಳಿ ಗುಳಿಗಿನೂ ತೊಗೊಂಡಾನಲ್ಲ ಮುಂಜಾನೆ. ಹಂಗೆ ಮುಕ್ಕೊಂಡಿನ್ರಿ, ತೊಗೊಂಡು ಪುರ್ಸತ್ತಿಲ್ಲದ ಉಲ್ಟೆ ಆಯ್ತು. ಅದಕ್ಕಂತೇಳಿ ಈಗ ಸ್ವಲ್ಪ ಅವನಿಗೂ ಹೊಟ್ಟೆ ಕರ್ದು ಹಾಕ್ಕೊಂತೀವಿ. ನನ್ನ ಕೂದಲ ನೋಡ್ರಿ ಎಲ್ಲ ಚಾಟ್ರನ್ನ ಹತ್ತದಂಗೆ ಹಾಕತ್ಬಿಟ್ಟೈತಿ. ಬಟ್ ಹೊಸ ಕೂದಲೆಲ್ಲ ಹುಟ್ಟಾಕತ್ತಾವ್ರಿ, ಅವೆಲ್ಲ ಹಿಂಗೆ ಮಾರಿ ಮುಂದೆ ಹಿಂಗೆ ಬರ್ತಾವ. ಹೇರ್ ಕಟ್ ಹೆಂಗಾಗೈತಂತೆ ಕಮೆಂಟ್ ಮಾಡಿ ಹೇಳಿ. ಅದಕ್ಕಿಂತ ನೀಟಾಗಿ ಮಾಡ್ಕೋಬೇಕಾ. ಸೊ ಊರಿಗೆ ಹೋಗಾಗ ಮತ್ತೊಂದು ಸರಿ ಮಾಡ್ಕೊತೀನಿ. ಇಲ್ಲೊಂದು ಗುಳ್ಳೆ ಆಗ್ಬಿಟ್ಟೈತಿ, ಅದು ಪದೇ ಇದೇ ಜಗಿಗೆ ಹಾಕತ್ಬಿಟ್ಟದ್ರಿ. ಹಾಗಾಗಿ ಅದು ನೋಡಿ ಇಲ್ಲೊಂದಾಗಿತ್ತು, ಈಗ ಇಲ್ಲಾಗಿತ್ತು. ಇಲ್ಲೇ ಇದೇ ಜಗಿನಿಗೆ ಮತ್ತೆ ಎಲ್ಲೇ ಹೆಚ್ಚಾಗಂಗಿಲ್ಲ. ನನಗಂತೂ ನನ್ನ ಸ್ಕಿನ್ನ ಒಂಥರ ಚೆನ್ನಾಗೈತಿ, ಸಾಫ್ಟ್. ಬಟ್ ಇಲ್ಲಿ ಪದೇ ಆಗೋದ್ರಿಂದ ಅದೊಂಥರ ದೃಷ್ಟಿ ಬೊಟ್ಟ ಥರ ಆಗೈತಿ. ಬೆಡ್ಶೀಟ್ ಹಾಕಿನ್ರಿ ಇಲ್ಲಿ, ಈಗ ನಿಂಪಣಾಗುತ್ತೆ. ಇಲ್ಲಿಕಂದ್ರೆ ಒಂಥರ ಜೀವ ಕಂಟ್ರಿಸ್ಕೊಂಡಂಗೆ ಅಂತ ಅನ್ನಿಸ್ತೈತಿ. ಅವನಿಗೂ ಕಂಫರ್ಟಬಲ್ ಅಂತ ಅನ್ನಿಸ್ತೈತಿ ರೀ. ನನಗೂ ಸುಸ್ತು ಯಾಕೋ ಗೊತ್ತಿಲ್ಲ, ಕಾಲಂತೂ ಭಾಳ ಹರಿಯಕತ್ತವ್ರಿ. ಒಂದು ಸೌನ್ ಮೊಣ್ಕಾಲಿಂದ ಕೆಳಗೆ ಬಳ ಅನ್ನಂಗೆ ಹಾಕತ್ಬಿಟ್ಟವ. ನನಗೂ ಯಾಕೋ ಗೊತ್ತಿಲ್ಲ, ಹೆವಿ ಸ್ಟ್ರಗಲ್ ಆದಾಗ ಅನ್ಸಕತ್ಬಿಟ್ಟೈತಿ ಲೈಫ್ನೊಳಗೆ. ಹಂಗಾಗಿ ಎಲ್ಲನೂ ಒಂದೇ ಅಂತಲ್ಲ, ಮೂಡು ಒಂದೊಂದು ಸರಿ ಕಿರಿಕಿರಿ ಅಂತ ಅನಿಸ್ಬಿಡ್ತೈತಿ. ಏನಾದರೂ ಹೆಚ್ಚಿಗೆ ಏನಾರ ಮಾಡ್ಬೇಕಂದ್ರೆ ನೀವು ಹೋಲ್ ಬಿಡೋ ಕಡೆ ಎಲ್ಲಿದೆ ನಂಗೂ ಆಗ್ಬಿಡ್ತಾ. ಒಂದೊಂದು ಸರಿಗೆ ಇಲ್ಲ ಮಾಡಿದ್ರೆ ಬೆಟ್ಟನೇ ಕಿತ್ತಿಟ್ಟಿನ ನಂಗೆ ಅನಿಸುತ್ತಾ. ಎಲ್ಲ ಆಲ್ರೌಂಡ್ ಆಗಿಬಿಟ್ಟೈತಿ ಸದ್ಯಕ್ಕೆ. ಚೂರು ಊಟ ಆಗೈತಿ ನಮ್ಮದು. ನಾನು ಬರೀ ಅನ್ನ ಉಂಡೇನ್ರಿ, ಕಿಚಡಿ ಅಷ್ಟೇ. ಅಂದು ಒಟ್ಟ ಬಾಯಿನೂ ರುಚಿ ಇದ್ದಂಗಿಲ್ಲ. ಸೊ ಒಳಗೆ ಸಣ್ಣಗೆ ಉರಿ ಇದ್ದಂಗೆ ಅದಾವು. ಇನ್ನೊಂದು ಯಜಮಾನ್ರಿ ಗುಳಿಗೆ ಹೇಳೋದ ನೆನಪು ಆರಿತ್ತು ನನಗೆ. ಸಾಯಂಕಾಲ ತೊಗೋತೀನಿ ಗುಳಿಗೆ. ನಾಸ್ತೀನಿ ಇಲ್ಲ ಮತ್ತೆ ಯಾಕದ ಕೈ ಮಾಡಿ ಯವ್ವ ಕತ್ತಿ ತಲೆ ಇಲ್ಲಿ ಭಾಳ ಉಸಕತ್ತದಂತ್ರಿ ಮನೆ. ಇಲ್ಲಿ ಹಣೆ ನಿಸಕತ್ತದ. ಗೊತ್ತಲಿ ಕಣ್ಣು ಮುಚ್ಚು, ಚಲೋ ಅನಿಸ್ತದಲ್ಲ ಹಿಂಗೆ ಗೊತ್ತಾನ. ನಿಮ್ಮ ಪಪ್ಪನ ಕಡೆಯಿಂದ ಮೊಬೈಲ್ ಇಸ್ಕೋಬಾರ್ದು ನೀನು. ಏನಪ್ಪು ಹಾಂ ಮುಕ್ಕೊಂಬಿಡಪ್ಪ. ಕಣ್ಣು ಮುಚ್ಕೊಂಡು ಮುಕ್ಕೊಂಬಿಡು, ಸ್ವಲ್ಪ ಸಮಾಧಾನ ಆಗುತ್ತಾ. ಉರಿಕ ಮುಕ್ಕೋ. ಹಾಂ ಮೈನ ಸ್ವಲ್ಪ ಬೆಚ್ಚಗೈತ್ರಿ, ಭಾಳ ಮೆತ್ತಗ್ರಿ ಇದು, ಬಿರುಸಲ್ಲ. ಸ್ವಲ್ಪ ಏನ್ರಿ ಸೊಗಸಿಲ್ಲ ಅಂದ್ರೆ ಆಯ್ತು. ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಎದ್ದೇಳ್ತೀವಿ ರೀ ಫ್ರೆಂಡ್ಸ. ಮೊನ್ನೆನೇ ಊರಿಗೆ ಹೋಗ್ಬೇಕಂತೆಲ್ಲ ಪ್ಯಾಕಿಂಗ್ ಮಾಡಿದ್ದೆ, ಹೋಗೋದಾಗಲಿಲ್ಲ. ಪಿಲ್ಲುಗೂ ಮತ್ತು ಈಗ ಮತ್ತೆ ಜಸ್ಟ್ ಯಜಮಾನ್ರು ಮತ್ತೆ ಹಾಸ್ಪಿಟಲಿಗೆ ಹೋಗಿ ಬಂದ್ರೆ ವಾಮಿಟ್ ಆಗತೈತಿ, ನಿಲ್ಲವಲ್ತು. ಹಾಗಾಗಿ ಮತ್ತದು ಸ್ವಲ್ಪ ಚೀಪಾಗಿ ಗುಳಿಗೆ ಕೊಟ್ಟಿದ್ರು.
ಅದೊಂದು ಅರ್ಧ ತಾಸು ನೀರು ಕುಡಿಬೇಡ, ಆಮೇಲೆ ಐಸ್ ಕ್ರೀಮ್ ತಿನ್ಸ್ರಿ ಅಂತ ಹೇಳಿದ್ರು. ಈಗ ಅದನ್ನ ಮಾಡೀವಿ. ಅವನಿಗೆ ಬಾಯ್ ಅಂದ್ರೆ ಬಾಯ್ ಅಷ್ಟು ಕೆಟ್ಟಂಗ ಆಗ್ಬಿಟ್ಟಿದ್ರು. ಒಮ್ಮೆ ಉರಿಯಲ್ಲ, ಅವ್ನಿಗೆ ಒಟ್ಟ ಸಹಿಸಕ್ಕಾಗಿಲ್ರಿ ಫ್ರೆಂಡ್ಸ್. ಯಾವನೇ ಆಗಲ್ಲಕ, ಅವನಿಗೆ ತಾಳ್ಕೊಳೋ ಶಕ್ತಿನೇ ಇಲ್ಲ. ಅಷ್ಟು ಗಟ್ಟಿ ಇರ್ತಾನ, ಜಿದ್ದಾಡ್ತಾನ, ಎಲ್ಲಾ ಮಾಡ್ತಾನ. ಬಟ್ ಸ್ವಲ್ಪ ಏನಾದ್ರು ಅವನಿಗೆ ಉರಿ ಕೆಮ್ಮ ನೆಗಡಿ ಬಂತಂದ್ರೆ ಫುಲ್ ಮೆತ್ತಗೆ ಬಿಡ್ತಾನ, ಪರಿ ಮಾಡ್ತಾನ. ಅವನಿಗೆ ಆಗದ್ ನೋಡಿ ನಮ್ಗ ಅರ್ಧಕ್ಕರ್ಧ ಜಡ್ ಬಂದಂಗ ಆಗ್ಬಿಡ್ತೈತ್ರಿ ಫ್ರೆಂಡ್ಸ್. ಆ ಪರಿ ನಡಾಡ್ತಾನ, ಅವ ಸಹಿಸ್ಕೊಳ ಇದು ಇಲ್ಲ ಅವನಿಗೆ ಬಾಳ. ಈಗ ಊರಿಗೆ ಹೋಗ್ಬೇಕ್ರಿ. ಅಕ್ಕ ಇದ್ರ ಒಂದ್ ಸ್ವಲ್ಪ ಸೀರೆ ತಗೊಂಬ ಅಂತ ಹೇಳ, ಸೃಷ್ಟಿಗೆ ಮತ್ತ ಆಯರಿ ಸಂಬಂಧನು ಕೂಡ ಒಂದ್ ಸ್ವಲ್ಪ ಸೀರೆಗಳನ್ನ ತಗೊಂಬ ಅಂತ ಹೇಳ ಅಕ್ಕ. ಹಾಗಾಗಿ ಎಲ್ಲ ವಿಡಿಯೋ ಕಾಲ್ ಮಾಡಿದ್ದು ತೋರಿಸಿದೆ. ನನ್ನ ಬಲ್ಯಕ್ಕೆ ಈಗ ಯಾವ್ಯಾವ ಅದಾವ, ಮೊದಲಕ್ಕೆ ಹೇಳಿದ್ರೆಲ್ಲ ಚಂದ ಚಂದ ಕಲರ್ ಅದೆಲ್ಲ ಇರ್ತಿದ್ದು, ಎತ್ತಿ ಇಡ್ತಿದ್ದೆ ಅಂತೇಳಿ. ಈಗೇನ್ ಅದಾವಲ್ಲ ಅವೆಲ್ಲ ಕಲರ್ ಅವ್ರಿಗೆ ಇಷ್ಟನೇ ಆಗ್ಯಾವ. ಎಲ್ಲವೇ ನಾವೇ ಮನೆ ಮಾಡಿದ್ದಿರ್ತಾವನು, ಎಲ್ಲಾ ಕಲರ್ ಚಂದನೇ ಅದಾವ, ತಗೊಳಮ್ಮ ಅಂತಂದು. ಹಾಗಾಗಿ ಒಂದಷ್ಟು ಸೀರೆಗಳು ಹೇಳ್ರಿ ಅಕ್ಕ. ಈಗ ಎತ್ತಿಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಅಂದ್ರ ಸ್ವಲ್ಪ ಜನರಿಗೆ ಮಾಡೋ ಸೀರೆಗಳು ಕಂಡಪಟ್ಟಿ ಮಂದಿದ್ದಾರೆ, ಒಬ್ಬರಲ್ಲ. ಹಾಗಾಗಿ ಅವರು ಮೊನ್ನೆ ಹುಬ್ಳಿಗೆ ಹೋಗಿ ತಗೊಂಡ್ ಬಂದಾರ ಫ್ರೆಂಡ್ಸ್. ನೀವು ನೋಡಿರಿ ಬ್ಲಾಗ್ದಾಗ ಹಾಕಿದ್ದೆ ಹೂವ ಸಿದ್ಧಾರ್ಥ ಮಾಡ್ಕೊಳ್ಳೋದೆಲ್ಲಾನು ಹೋಗಿ ಬಂದಿದ್ದು ವಿಡಿಯೋ ಹಾಕಿದ್ರಲ್ಲ, ಅದ್ ನಿಮ್ ಜೊತೆ ಶೇರ್ ಮಾಡಿದ್ದೆ ನಾನು. ಸೊ ಈ ಟೈಪ್ ಪತ್ರದೊಳಗ ಒಬ್ರು ಆಲ್ರೆಡಿ ಊರಾಗ ಆರ್ಡರ್ ಮಾಡಿದ್ದೀರಿ. ಹಂಗಾಗಿ ಊರಾಗ ಒಬ್ರು ಆರ್ಡರ್ ಮಾಡಿದ್ರು, ನಾ ಬರಾಕ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ಅದೊಂದು ಆಯ್ತು ಫ್ರೆಂಡ್ಸ್. ಈಗ ಮತ್ತೆ ಇಷ್ಟು ಸೀರೆ ಮತ್ತೆ ಪ್ಯಾಕ್ ಮಾಡಬೇಕು. ಈಗ ಆಲ್ರೆಡಿ ಈ ಸೀರೆಗಳು 4 ಸೀರೆಗಳು ಆರ್ಡರ್ ಆಗಿದ್ದಾವ್ರಿ. ಇವತ್ತೇ ಹ್ಯಾಕ್ ಬಾಂಡೆ ಹೋಗಿದ್ರೆ ಯಜಮಾನ್ರು ಸರ್ವರ್ ಡೌನ್ ಐತೆ ಅಂತೇಳಿ ಇವತ್ತು ಆಗಂಗಿಲ್ರಿ, ನಾಳೆಗೂ ಡೌಟ್ ಸರ್ವರ್ ಡೌನ್ ಐತಿ ಮ್ಯಾಲಿಲ್ಲಿ ಅಂತಾನೆ ಅಂತ ಹೇಳಿದ್ರು ಪೋಸ್ಟ್ನ್ಯಾಗ. ಹಂಗಾಗಿ ಮನ್ಯಾಗ ಅದಾವು. ಸೊ ಹೋಗೋದ್ರಾಗ ಇವ್ರದೊಂದು ಇಷ್ಟ ಆಗ್ಬಿಟ್ರ ನನಗೂ ಸ್ವಲ್ಪ ಕೆಲಸ ನಿರಾಳಾದಂಗ ಆಗ್ಬಿಡ್ತೈತಿ ನೋಡ್ರಿ. ಇದನ್ನ ಪ್ಯಾಕ್ ಮಾಡಿ ಸೈಡಿಗೆ ಎತ್ತಿಟ್ಟು ಬಿಡ್ತೀನಿ. ಸೈಡಿಗೆ ಎತ್ತಿಟ್ಬಿಟ್ರೆ ನಂದು ಕೆಲಸ ಹಳವಾರದಂಗ ಆಗ್ಬಿಡ್ತೈತಿ. ಬಾಕ್ಸ್ ಇದ್ರೊಳಗೆಲ್ಲ ಈಗ ನೋಡ್ರಿ ಬಾಕ್ಸ್ಗಳು ಅದಾವ. ಇದನ್ನೆಲ್ಲ ತಗೊಂಡ್ ಹೋದ್ನಪ್ಪ ಅಂದ್ರೆ ನನಗ ಹೆಂಗ ವೈನಾಗುತ್ತೆ ಹೇಳ್ರಿ ಎಲ್ಲ ಪ್ಯಾಕಿಂಗ್. ಸೊ ಅದಕ್ಕಂತೇಳಿ ಇದು ಮಾಡಕ್ ಆಗಂಗಿಲ್ಲ. ಕೆಳಗೆ ಮ್ಯಾಗ ಮೇಲೆ ಕೆಳಗೆ ಇದೊಂದು ಸೀರೆ ಪ್ಯಾಕ್ ಮಾಡ್ಬೇಕು. ಅದ್ರದ್ದು ಇದ್ರದ್ದು ಎಲ್ಲ ಬೇರೆ ಬೇರೆ ಅನಿಸ್ತಲ್ಲ ಬಮ್ಮ, छोटे मोटे ಇರ್ತವೆ ಕೇಕ್. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕುಂದ್ರಲ್ಲ ನೋಡ್ರಿ ಬಾಕ್ಸ್ಗಳು. ಈಗ ಅಡ್ಗೆ ಮಾಡ್ಬೇಕು. ಪಿಲ್ಲುಗ ದಾಲ್ ಕಿಚಡಿ ತಿನ್ಬೇಕನ್ಸಿದ್ರಿ, ಮಧ್ಯಾಹ್ನ ಅದೇ ಮಾಡೀನಿ. ಈಗನು ಅದೇ ತಿನ್ಬೇಕನ್ಸಿತ್ತಂತ ಅವನಿಗೆ. ಹಂಗಾಗಿ ಮತ್ತೆ ಹೊರಗಿನ ತೃಪ್ತಿ ಹೋಟೆಲ್ ಅಲ್ಲೇ ಐತಿ ನೋಡ್ರಿ. ಅವನಿಗೆ ಅದ್ರಂಗಂದ್ರ ಅಷ್ಟು ಪ್ರೀತಿ, ಅವನಿಗೆ ಅಷ್ಟು ಇಷ್ಟಪಡ್ತಾನ. ಬಾಯ್ ಒಂದು ಶೈ ಇಲ್ಲ. ಹಂಗಾಗಿ ಏನಾರ ತಿನ್ಸಿದ್ರೆ ಆಯ್ತು, ಒಟ್ಟು ತಿಂದ್ರೆ ಸಾಕನಾಗ್ಬಿಟ್ಟೈತೆ ನನಗಂತ ಈಗ. ಸೊ ಇದಕ್ಕೆ ಪ್ಯಾಕಿಂಗ್ ಮಾಡಿ ಸಿಗ್ತೀನಿ. ಫ್ರೆಂಡ್ಸ್ ನೋಡ್ರಿ, ಈಗ ಜಸ್ಟ್ ಇನ್ನೇ ಇಟ್ಟು ನಾದ್ಕೊಂಡಿನಿ ರೊಟ್ಟಿ ಮಾಡಾಕ. ಅಲ್ಲಿ ವಿಡಿಯೋ ಚಲೋ ಬರುತ್ತೆ ಇಲ್ಲಿ ನೋಡ್ಮ. ಯಜಮಾನ್ರು ಫೋನ್ ಹಚ್ಚಿದ್ರು, ಅವ್ರು ಫ್ರೆಂಡ್ ಏನೋ ಊಟಕ್ಕೆ ಹೋಗೋಣ ನಡಿ ಹೊರಗ ಅಂತಂದ್ರತ್ತ. ಹಂಗಾಗಿ ಒಕ್ಕಿನಿ, ನಾನು ಪೂರ್ತಿಯಾಗಿ ಅಡ್ಗೆ ಮಾಡಬೇಡ ಅಂದ್ರು. ಈಗ ನಾದ್ಕೊಳಕಿನ ಮುಂಚೆಕ 1 ನಿಮಿಷ ಮುಂಚೆಕ ಅವ್ರು ಫೋನ್ ಮಾಡಿದ್ರು ನನಗೆ ಹೈರಾಣ ತಪ್ತಿದ್ರಿ. ಮಧ್ಯಾಹ್ನದ ಅನ್ನ ಇತ್ತು ಕಿಚಡಿ. ಇನ್ನೀಗೂ ಮಕ್ಕಳು ಸ್ವಲ್ಪ ಕಿಚಡಿ ತಿಂದಾರ, ಅವ್ರಿಗಿಂತ ತಂದಿದ್ದು. ಅದ್ರ ಮ್ಯಾಗೆ ನಾವು ಬಿಡ್ತಿದ್ವಿ. ಇವಾಗೇನೆ ಬ್ಯಾಡ ನನ್ನ ಸಿಟ್ಟು ಬಂದು ಬಿಡ್ತೈತಿ ನಮ್ಗೆ. ವಾರದಾಗ 2 ದಿನ ಅಂತೂ ಹೊರಗೆ ಊಟಕ್ಕೆ ಹೋಗೇ ಹೋಗ್ತಾರೆ ಯಜಮಾನ್ರು. ದೋಸ್ತರು ಫೋನ್ ಮಾಡಿದ್ರತ್ತೆ, ಪಾರ್ಟಿ ಅದಾಯ್ತು ಇದಾಯ್ತು ಅಂತ ಇದ್ದೇ ಇರ್ತ. ನಮ್ಮ ಮನೆಗೆ ಇದ್ದಾರೆ ಹೆಣ್ಮಕ್ಳು ಏನು ಜೀವ ಇರಂಗಿಲ್ಲ ಏನ್ರಿ. ನಮ್ಮ ತಿಂಗಳಿಗೆ ಒಮ್ಮೆ ಕರ್ಕೊಂಡು ಹೋಗ್ಬೇಕೇನಿಲ್ರಿ, ವಾರದಾಗ ಒಮ್ಮೆ ಬಿಡ್ರಿ. ತಿಂಗಳಿಗೆ ಒಮ್ಮೆ ಸ್ವಲ್ಪ ಎಲ್ಲರೂ ದೇವ್ರಿಗೆ ಅದಕ್ಕೆ ಕರ್ಕೊಂಡು ಹೋಗಿ ನಮಗೂ ಏನಾರ ತಿನ್ನಿಸ್ಕೊಂಡು ಸ್ವಲ್ಪ ಟೈಮ್ ಕೊಟ್ಟು. ಏನು ಗಂಡು ಮಕ್ಳು ಏನ ನಿಮ್ಮ ಮನ್ಯಾಗ ಹಿಂಗಾನ ಗಂಡು ಮಕ್ಳು ಕಮೆಂಟ್ ಮಾಡಿ. ಈಗ ಏನು ಹಾಕಾಗಲ್ಲಕ್ಕ, ಸ್ವಲ್ಪ ತಳಗ ಮಾಡ್ಬಿಡ್ತೀನಿ. ಸ್ನೇಹಿ ಬಳಸಲಿ ಮುಟ್ಗಿ ಮಾಡ್ಬಿಡ್ರಿ. ಸರಿ ಹೇಳು
ನಿನ್ನೆ ನೈಟ್ ಉಣ್ಣಕ್ಕಂತ ರೊಟ್ಟಿ ಮಾಡಕತ್ತಿದ್ದೆ. ಯಜಮಾನ್ರು ಹೊರಗಡೆ ಊಟ ಮಾಡಿ ಬರ್ತೀನಿ ಅಂತಂದ್ರು. ಆಮೇಲೆ ಏನು ಮಾಡ್ದೇನೆ ರೀ, ಅದೆಷ್ಟು ಇಟ್ಟಿತ್ತಲ್ಲ ಅದಷ್ಟು ರೊಟ್ಟಿ ಮಾಡಿದೆ ನಾನು. ಸ್ವಲ್ಪ ದಪ್ಪ ಆಗ್ಬಿಟ್ಟಿತ್ತು ಹಿಟ್ಟಂತರೂ ಕೂಡ. ಯಪ್ಪ ಬ್ಯಾಡ ಅನ್ನಂಗೆ ಆಗ್ಬಿಡ್ತು ನನಗಂತೂ. ರೊಟ್ಟಿ ಮಾಡೋಕೆ ಯಾಕಾರ ಕೂತ್ನೆ ಅನ್ನಂಗೆ ಆಗ್ಬಿಡ್ತು. ಅದ್ರಾಗ ಸ್ವಲ್ಪ ನೀಟಾಗಿ ಮಾಡೀನಿ ರೊಟ್ಟಿ. ಈ ಜೋಳ ಚಲೋ ಅದಾವ್ರಿ, ಜೋಳ ಮಸ್ತ್ ಅದಾವು. ಅದು ದಪ್ಪ ಅಂದ್ರೆ ದಪ್ಪ ಬೀಸಿಬಿಟ್ರೆ ಅದಿಷ್ಟು ಹಿಟ್ಟು ಖಾಲಿ ಮಾಡಿದಾಗ ರಗಡ ಆಗ್ಬಿಡ್ತು ನನಗಂತೂ. ಈಗ ನಾನು ಊರಿಗೆ ಹೋದ್ನ ಬರತ್ತನ ಮತ್ತು ಅದಿಷ್ಟು ಹಾಳಾಗುತ್ತೆ ಅಂತೇಳಿ ಸಜ್ಜಿ ಬಿಸ್ಕೊಂಡು ಬಂದಾರಿ. ಇವತ್ತು ಹುಣಿವಿ ರೊಟ್ಟಿ ಮಾಡೋಕೆ ಬರೋಲ್ಲ. ಸೊ ನಾಳೆಗೆ ಊರಿಗೆ ಹೋಗ್ಬೇಕಂತ ಅನ್ಕೊಂಡಿನಿ. ನೋಡಮ್ಮ ಏನಾಗುತ್ತೆ ವಿಡಿಯೋದಾಗ ಅಪ್ಡೇಟ್ ಕೊಡ್ತೀನಿ. ಕಿಚಡಿ ಇತ್ತಲ್ರಿ, ಅದನ್ನ ಈಗ ಬಿಸಿ ಮಾಡೀನಿ. ಸ್ವಲ್ಪ ನೀರು ಹಾಕಿ ಈಗ ಪಿಲ್ಲೋಗ ಹೊರಗಿಂದು ಇಡ್ಲಿ ತೊಗೊಂಬಂದಾರಿ ಅವ್ನಿಗೆ ಒಂದೆರಡು. ಬಟ್ಲ ಐತಲ್ ತಗೋರಿ. ಕಿಚಡಿಗೆ ಸ್ವಲ್ಪ ನೀರು ಹಾಕಿ ಇದು ಮಾಡೀನಿ ಫ್ರೆಂಡ್ಸ. ಹಂಗೆ ರಾತ್ರಿ ಮಾಡೀನಲ್ಲ, ಈಗ ಸ್ವಲ್ಪ ಅರೇಕಿನ್ರಿ ರೊಟ್ಟಿಗಳನ್ನ ನೋಡ್ರಿ. ತೀರಾ ದಪ್ಪು ಇಲ್ಲ, ತೀರಾ ತೆಳಗೂ ಇಲ್ಲ, ಮೀಡಿಯಮ್ ಮಾಡೀನಿ. ಅಂದ್ರೆ ರೊಟ್ಟಿ ತುಂಬ್ತಾವು. ಇವತ್ತು ಸಜ್ಜಿ ರೊಟ್ಟಿ ಒಂದು ಮಾಡ್ಬೇಕು ಅಂದ್ಕೊಂಡೆ. ಉಣಿ ನೋಡ್ರಿ, ದೊಡ್ಡ ಉಣಿವೆ ಹಂಗಾಗಿ ಬಿಟ್ಟೆ. ಈಗ ಸ್ವಲ್ಪ ಕಿಚಡಿ ಎಲ್ಲ ಇದು ಮಾಡಿ, ನೀರು ಇಲ್ಲಿ ಮೂಲೆ ಬಂದು ನಿಂದಿರ್ತಾವ್ರಿ, ಹಂಗಾಗಲ್ಲ ಅರಿಬಿ ಇಟ್ಟಿನಿ, ನೀರೆಲ್ಲ ಜಕ್ಕೊಣತ್ತ. ಸೊ ಈಗ ಇಷ್ಟು ಗ್ಯಾಸ್ ಕಟ್ಟಿ ತೊಳ್ಕೊಂಡೀನಿ. ಇಷ್ಟು ಬಾಂಡೆಗಳನ್ನ ತಿಕ್ಕೊಂಡಿನಿ, ಯಾಕಂದ್ರೆ ನೀರು ಹೋಗ್ಬಿಟ್ಟು ರೀ. ಈ ಮುಂಜಾನೆ ಡಬ್ಬಿ ನಾಷ್ಟ ಗಂಡು ಮಕ್ಕಳಿಗೆ ಮಾಡೋದು ಬಿಟ್ಟು ನೀರಿಂದ ಕೆಲಸ ಮಾಡ್ಕೋಬೇಕ್ರಿ. ನೋಡಿರಿ, ಒಂದಿನ ಲೇಟಾಗಿ ಒಂದಿನ ಲಗುಟ ಒಟ್ಟು ನೀರು ಕಂಡು ಸಿಂಕ್ನಾಗ ಅಂದ್ರೆ ಇದು ಬಣ್ಣೆ ತಿಕ್ಕೊಂಬಿಡ್ತೀನಿ. ಒಗಡೆ ನೋಕ್ಕೋಬೇಕಾ. ಈಗ ಇದನ್ನು ಚಟ್ನಿ ಮಾಡ್ಬೇಕಾ, ಇದಕ್ಕೆ ಲಿಂಬೆಹಣ್ಣು ಇಲ್ಲ, ಲಿಂಬೆಹಣ್ಣು ತರಿಸ್ತೀನಿ. ಮಸ್ತ್ ನೆಂದವ್ರಿ ಮೆಣ್ಸಿಕಾಯಿ ಅಂತರೂ. ಅಂದ್ರೆ ಸ್ವಲ್ಪ ಅರ್ಧಂಬರ್ಧ ನೆಂದು ಅಂದ್ರೆ ಹಂಗೆ ಸ್ವಲ್ಪ ಇದು ಆಗ್ಬಿಡ್ತ್ರಿ. ಏನಂತಂದ್ರೆ ಮ್ಯಾಗಿನ ಸಿಪ್ಪು ಹಂಗೆ ಇರ್ತೈತಿ. ಫುಲ್ ನೆಂದಾವಲ್ಲ, ಹಂಗಾಗಿ ಫುಲ್ ಚೆಂದಾಗಿ ಪೇಸ್ಟ್ ಆಗಿಬಿಡ್ತೈತಿ. ಈಗ ನಾಷ್ಟ ಮಾಡೋಣ. ಈಗ ನಾನು ಈ ಕಡೆ ಯಜಮಾನ್ರು ಹಾಲು ತೊಗೊಂಡು ಬಂದಾರ. ಇದು ನನಗೆ ಚಾಕಿಡ್ತೀನಿ. ಚಾಕಿಟ್ಟು ಬಂದು ಕೂತ್ನಿ ಅಂದ್ರೆ ಅವರು ಸೋಸ್ಕೊತಾರೆ ಯಜಮಾನ್ರು. ಹಾಲು ತೊಗೊಂಡು ಬಂದಾರ. ಇನ್ಯಾಗ ಅವ್ನಿಗೆ 2 ಇಡ್ಲಿ ಹಾಲು ಚಾಕಿಡ್ತೀನಿ. ತಂಡಿ ಬಿಡಾಕದ್ರಿ ಬಾಚುದ ಫ್ರೆಂಡ್ಸ. ಹೊಗೆನೆಲ್ಲ ಒಗ್ದು ನೋಡ್ರಿ. ಮತ್ತೆ ಇನ್ನ 2 ಜೊತೆ ಯಜಮಾನ್ರು ಅರ್ಬಿ ಬಿದ್ದಿದ್ವು. ಟವಲ್ ಒಂದು ಒಗದು ಹಾಕ್ಬೇಕಂದ್ರೆ ನೀರು ಒಂದು ಸಾಲ ಗೊತ್ತಿತ್ತು ನನಗೆ. ಎಲ್ಲ ನೀರು ಬೆಳಗ್ಗೆ ಇದ್ದಾಗ ಸಿಂಟಿನ ಪಾಡ್ಯಾಗ ತಿಕ್ಕದಾಗ ಎಲ್ಲ ತುಂಬಿಟ್ಕೊಂಡಿದ್ದೆ. ಜಲಕಾಗೈತ್ರಿ ಎಲ್ಲರದ್ದು ಮುನ್ಸಂದಿದೆ. ಇಲ್ಲೂಗ ಅಷ್ಟೇ ಕೈಗಳ ಮೇಲೆ ತೋರಿಸಿ ಅರ್ಬಿ ಬದಲಾಸಿನ ಫ್ರೆಂಡ್ಸ್ ಅವ್ರಿ ಇದ್ದು ಅಲ್ಲ, ಅದಕ್ಕಂತೇಳಿ. ಆಮೇಲೆ ಈಗ ಇಲ್ಲೂ ಒಂದು 2 ಜೊತೆ ಹೊಸ ಡ್ರೆಸ್ ಸ್ವಲ್ಪ ಹಿಂಗೆ ಕಾಲರ್ ಹತ್ರ ಹೊಲಸಾಗಿದ್ವು. ಅವನಿಗೆ ಇಟ್ಕೊಂಡಿದ್ದೆ, ಅಲ್ಲಿ ಹೋಗಿ ವಾಶ್ ಮಾಡಿದ್ರೆ ಆಯ್ತು ಅಂತೇಳಿ. ಯಾಕಂದ್ರೆ ಲಘು ಟೂರಿಗೆ ತಯಾರಾಗಿದ್ದೆ ಮೊನ್ನೆ. ಮತ್ತೆ ಈಗ ಟೈಮ್ ಸಿಕ್ಕದಂತೇಳಿ ಈಗ ಅವನು ಮೊನ್ನೆ ಉಡ್ದಾಟೆ ಮಾಡಿದ್ದೆ. ಅರ್ಬಿ ಕಾಲರ್ ಹತ್ರ ಅದು ವೈಟ್ ಅಲ್ರಿ, ವೈಟ್ ಇತ್ತು ಒಳಗಿಂದ ಶರ್ಟ. ಅದನ್ನು ಕೂಡ ಇವಾಗ ನೀಟಾಗಿ ತೊಳೆದು ಇಟ್ಟೇನ್ರಿ ಫ್ರೆಂಡ್ಸ. ಈ ಸದ್ಯಕ್ಕೆ ಬಟ್ಲ ಮ್ಯಾಗಿನ ಮ್ಯಾಗ ತಿಕ್ಕಿನ್ರಿ. ತಿಕ್ಲಿಕ್ಕ ಸಾಬೂನು ಅದೆಲ್ಲಾನು ಇರುತ್ತಲ್ಲ, ಕಾಲು ಜೀರೆ ಚಾನ್ಸ್ ಭಾಳ ಇರ್ತೈತಿ. ಅದಕ್ಕೆ ತಿಕ್ಕಿನಿ. ಒಗ್ಯಾಡ್ ಹೋಗೋದು ನೀರು ಚಲಂಗಿಲ್ಲ, ಅಷ್ಟು ಪರಿಸ್ಥಿತಿ ಬಂದೈತಿ. ನೀರಿಂದ ಏನು ಮಾಡ್ತೀವಿ ಅಂದ್ರೆ ಹಿಂಗ ಮಾಮೂಲಿ ನೀರು ಬಂದ ಮಾಡ್ಕೊಂಡ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ರೆ ಏನ್ ಅನ್ಸಲ್ರಿ. ಈಗ ಊರಿಗೆ ಹೋಗ್ಬೇಕಾ, ಬಿಸಿಲು ಬೀಳಂಗಿಲ್ಲ, ಒಗ್ಯಾಣ ಒಣಗಂಗಿಲ್ಲ. ಹಂಗಾಗಿ ಮೊನ್ನೆ ಅರ್ಬಿ ನಿನ್ನೆಲ್ಲ ಚಕ್ ಒಣಗ್ಯಾವು. ನಿನ್ನೆ ಅರ್ಬಿ ಇವತ್ತು ಚಕ್. ಈ ಸದ್ಯಕ್ಕೆ ಈಗ 12 ಗಂಟೆಗೆ ಟೈಮ್. ಈಗೆಲ್ಲ ಕ್ಲಿಯರ್ ಆಗಿ ಒಣಗ್ಯಾವು. ಸ್ನೇಹ ಎಲ್ಲ ತೆಗೆದಿಟ್ಟಾಳ್ರಿ. ಪಿಲ್ಲಿನ ಹಸಿನ ಒಣಗೈತಿ, ಬೆಳಗ್ಗೆ ಲಘು ಹಾಕೈತಿ. ಹಾಗಾಗಿ ಈಗ ಇವನ್ನೆಲ್ಲ ಅಷ್ಟು ಒಣಾಕಿ ಮೈ ತಗೊಂಡ್ಬಿಡ್ತೀನಿ ನಾನು. ಮತ್ತೊಂದ್ಸರಿ ತಿಕ್ತೀನಿ. ಸ್ವಲ್ಪ ತಿಕ್ಕೊಂತ ಇದ್ರೆ ನೀಟಾಗಿ ಮೇಂಟೈನ್ ಮಾಡ್ಬೋದು. ಸ್ವಲ್ಪ ಆಸಿಡ್ ಹಾಕಿನೂ ತಿಕ್ಕಿದ್ರು ಸ್ವಚ್ಛ ಹೊಣ್ತೈತಿ. ಈ ಸದ್ಯಕ್ಕೆ ಬೇಡ್ರಿ, ಆಸಿಡ್ ಮಾಡಬೇಕು. ಇಲ್ಲಿ ಕಾಲಾಗ ಆಸಿಡು ಕಾಲಾಗ ತುಳಿದ್ರ ಗುದು ಮಾಡ್ತದ್ರಿ. ಸಣ್ಣಗ ಉಳ್ಳೇದ್ ಬಿಡ್ತಾವ. ಈಗ ತಿಕ್ಕಿ ಒಗ್ಯಾಣ ಒಣಾಕ್ತೀನಿ. ಓಕೆ ಫ್ರೆಂಡ್ಸ, ಈ ಬ್ಲಾಗ್ ಅಲ್ಲಿ ಎಂಡ್ ಮಾಡ್ತೀನಿ. ಇದೇ ತರದ್ದ ಇನ್ನು ಹೊಸ ಬ್ಲಾಗ್ ದೊಂದಿಗೆ ನಿಮ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.